ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ಮೊನ್ನೆ ಫ್ರೈಡೇ ಒಂದು ಗೋಲ್ ಟಾರ್ಗೆಟ್ ಹೇಳಿದ್ವಿ. ಆ ವಿಡಿಯೋ ಒಂದ್ಸಲಿ ಯೂಟ್ಯೂಬಲ್ಲಿ ಇರ್ತದೆ, ನೋಡ್ಕೊಳ್ಳಿ ನೀವು. ಓಕೆ, ಯಾಕಂದರೆ ನಾನು ಮತ್ತೆ ಅನಾಲಿಸಿಸ್ ಮಾಡಬೇಕು. ಎಲ್ಲ ಮೀಟ್ ರನ್ನಿಂಗಲ್ಲಿದೆ ನಂದು. ಇಲ್ಲಿತ್ತು ಮಾರ್ಕೆಟ್. ಓಕೆ, ಇಲ್ಲಿತ್ತು ನಮ್ಮ ಟಾರ್ಗೆಟ್. ಇಲ್ಲಿಗೆ ಹೇಳಿದ್ವಿ. ಓಕೆ, ಇದು ಬಂದಿದೆಯಾ ಇಲ್ಲ ಅಂತ ನೀವು ನೋಡಿ. ಆ ವಿಡಿಯೋದಲ್ಲಿ ಇದೆಯಾ ಇಲ್ಲ ಅಂತ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಫ್ರೈಡೇದು. ಅದಾದಮೇಲೆ ಇವತ್ತು ಇದು ಡ್ರಾಯಿಂಗ್, ಇದು ಬ್ರೇಕ್ ಆದರೆ ಇಲ್ಲಿವರೆಗೂ ಬರುತ್ತೆ ಟಾರ್ಗೆಟ್ ಅಂತ. ಇದು ನಮ್ಮ ಎಂಟ್ರಿ ಸ್ವಲ್ಪ ಮಿಸ್ ಆಯಿತು, ಬಟ್ ಇದು ಅನಾಲಿಸಿಸ್ ಮಾತ್ರ ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಇದು ಇವತ್ತು ಮಾಡಿರೋದು. ಇಂಡಿಯನ್ ಮಾರ್ಕೆಟಲ್ಲಿ ಏನೇನು ಮಾಡಿದ್ವಿ, ಏನೇನು ಅಪ್ಡೇಟ್ ಸಿಕ್ತು ನೋಡೋಣ. ಇಂಡಿಯನ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದ್ದಾವೆ. ಇದು ಅನಾಲಿಸಿಸ್ ಇತ್ತು, ಏನಾಗಿದೆ ಅಂತ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ, 15 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಬ್ರೇಕ್ ಆಗೋವರೆಗೂ ಬ್ಯಾಂಕ್ ನಿಫ್ಟಿ ಟಚ್ ಮಾಡಬೇಡಿ ಅಂತ. ಹೈ ಬ್ರೇಕ್ ಆದಮೇಲೆ ಈ ಕ್ಯಾಂಡಲಲ್ಲಿ ಎಂಟ್ರಿ, ಈ ಮೂಮೆಂಟಮ್ ಸಿಕ್ಕಿದೆ. ಓಕೆ, ಅದಾದಮೇಲೆ ಸೇಮ್ ನಮ್ಮ ಝೋನ್ ಏನು ಹಾಕ್ಕೊಂಡಿದ್ವಿ ಎಕ್ಸಾಕ್ಟ್ ಅದೇ ಝೋನಲ್ಲಿ ಹೋಗಿ ನಿಂತೋಗಿದೆ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಅಪ್ಡೇಟ್ ಇತ್ತು. ಈ ಸಪೋರ್ಟ್ ಬ್ರೇಕ್ ಆದರೆ, ಸಪೋರ್ಟ್ ಬ್ರೇಕ್ ಆಗಿ ನಾವು ಯಾವಾಗಲೂ ಹೇಳ್ತೀವಿ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡಬೇಕು ಅಂತ. ಇದು ಆಗಿಲ್ಲ, ಸಪೋರ್ಟ್ ಬ್ರೇಕ್ ಆದರೆ ಪಿ ಅಂತ ಆಗಿಲ್ಲ. ಬಟ್ ನಾವು ಇಲ್ಲಿಂದ ಸಿ ಪ್ಲ್ಯಾನ್ ಮಾಡ್ಕೊಂಡ್ವಿ, ಇಲ್ಲಿವರೆಗೂ ಬಂದಿದೆ, ಟ್ರೇಡ್ ತಗೊಂಡಿದ್ದಾರೆ ಕೂಡ. ಓಕೆ, ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಇತ್ತು ನೋಡೋಣ. ಒಂದ್ಸರಿ ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ನೋಡಿ, ಇವತ್ತು ಬೆಳಿಗ್ಗೆ ಇದು ಲೋ ಬ್ರೇಕ್ ಆದರೆ ಪಿ ಅದಾಗಿಲ್ಲ. ಅದಾದಮೇಲೆ ಬ್ಯಾಂಕ್ ನಿಫ್ಟಿನ ಟಚ್ ಮಾಡಬೇಡಿ, 15 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಬ್ರೇಕ್ ಆಗೋರ್ಗು ಅಂತ ಹೇಳಿದ್ದೆ. ಈ ನೋಟ್ಸ್ ನೋಡಿ, ಇದು ಫ್ರೈಡೇ ಬರೆದಿರೋದು ಮೇನ್ ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ಗೆ. ನಿಫ್ಟಿನ ಡಿಪ್ ಆದಮೇಲೆ ಬೈ ಮಾಡಬೇಕು, ಬ್ಯಾಂಕ್ ನಿಫ್ಟಿ ಡ್ಯುವೆಲ್ ಇರ್ತದೆ ಅಂತ ನೋಡ್ಕೊಳ್ಳಿ. ನಿಫ್ಟಿ ಡಿಪ್ ಆಗಿದೆಯಾ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ನಿಫ್ಟಿ ಇದು ಡಿಪ್ ಆದಮೇಲೆ ಬೈ ಮಾಡಬೇಕು ಅಂತ, ಎಕ್ಸಾಕ್ಟ್ ಡಿಪ್ ಆಗಿ ಬೈಯಿಂಗ್ ಕರೆಕ್ಟಾಗಿ ಬಂದಿದೆ. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ಈ ಬ್ಲ್ಯಾಕ್ ಲೈನ್ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದು ರೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಆರ್ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಅದು ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಒಳಗಡೆ ಇದೇ ಥರ ಮಾರ್ಕೆಟ್ ಇರ್ತದೆ. ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ನೀವು ಅನಾಲಿಸಿಸ್ ಮಾಡಿ ಮಾಡ್ಕೋಬೋದು. ಆರ್ ಕ್ಲಿಯರ್ ಡೈರೆಕ್ಷನಲ್ ಟ್ರೇಡ್ಸ್ ಬೇಕು ಅಂದರೆ ಇದ್ರ ಮೇಲೆ, ಇದ್ರ ಕೆಳಗಡೆ. ಓಕೆ, ಇದ್ರ ಒಳಗಡೆ ನೋ ಟ್ರೇಡ್. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಲೆವೆಲ್ಸ್ ನೋಡಿ, ಇದೇ ಲೆವೆಲ್ಸ್ ಇರ್ತವೆ. ಬಟ್ ಈ ರೆಸಿಸ್ಟೆನ್ಸ್ ಅನ್ನೋದು ಚೇಂಜ್ ಆಗುತ್ತೆ ಅಷ್ಟೇ. ಇದು ನೋಡಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದರ ಹೈ ಕ್ರಾಸ್ ಆಗಿದೆ ಅಂದರೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ಲೇ ಬೇಕು. 5 ಮಿನಿಟ್ಸಲ್ಲಿ ನಂಬಲ್ಲ, ಯಾಕಂದರೆ 5 ಮಿನಿಟ್ಸಲ್ಲಿ ಬ್ರೇಕ್ಔಟ್ ಆಗಿ ಮತ್ತೆ ಯೂ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಎಂಟ್ರಿ ಕೊಟ್ಟು. ಅದಕ್ಕೆ 15 ಮಿನಿಟ್ಸ್ ಕ್ಯಾಂಡಲ್ ಕನ್ಫರ್ಮೇಷನ್ ಬೇಕು ಇದ್ರ ಮೇಲೆ. ಮ್ಯೂಟ್ ಆಗಿದೆ. ಅದ್ರ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಆರ್ ಈ ಫ್ಲಾಗ್ ಲೋ ಬ್ರೇಕ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ಲೆವೆಲ್ಸ್ ಅನಾಲಿಸಿಸ್ ಏನು ಹೇಳ್ತೀವಿ, ದಿಸ್ ಈಸ್ ಆಲ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ, ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಈಗ ನೀವೊಂದು ವಾಯ್ಸ್ ಕೂಡ ಕೇಳ್ಕೊಂಡಿರ್ತೀರ, ಅದು ಲೈವಲ್ಲಿರೋ ಸಾರ್ ಮಾತಾಡ್ತಾ ಇರೋದು. ಓಕೆ, ನನಗೆ ಇವಾಗ ಮತ್ತೆ ಕಂಟಿನ್ಯೂಸ್ ಕ್ಲಾಸ್ ಇದೆ, ಅದಕ್ಕೆ ಬೇಗ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಇವತ್ತು ಫಾರೆಕ್ಸಲ್ಲಿ ಏನು ಮಾಡಿದ್ವಿ ಅಂತ ತೋರಿಸ್ಬೇಕಲ್ಲ, 21 ಡೇಸ್ದು ಫಾರೆಕ್ಸಲ್ಲಿ ನೋಡ್ಕೊಳ್ಳಿ. BTC ಮಾಡಿದ್ವಿ. ಈ BTC ಕೂಡ ಸೇಮ್, ಇಲ್ಲೊಂದು ಝೋನ್ ಹಾಕಿದ್ದೀವಿ, ಇಲ್ಲಿಂದ ಮೇಲೆ ಹೋಗಲ್ಲ ಇದು ಅಂತ. ಇಲ್ಲಿ ಬೈ ಮಾಡಿ ಈ ಝೋನ್ ಹತ್ರ ಎಕ್ಸಿಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಪ್ರಾಫಿಟ್ ಬುಕ್ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರಾಫಿಟ್ಸ್ ಎಲ್ಲ ಇಲ್ಲಿ ಇರ್ತವೆ. ಇದೆಲ್ಲ ಸ್ಕ್ರೀನ್ಶಾಟ್, ಇವೆಲ್ಲ ತೋರಿಸ್ಬಾರ್ದು, ನೀವು ಚೆಕ್ ಲಿಸ್ಟ್ ಮಾತ್ರ ತೋರಿಸ್ಬೇಕು. ಇವತ್ತು ಚೆಕ್ ಲಿಸ್ಟ್ ಇಲ್ಲ, ಯಾಕಂದರೆ ನನಗೆ ಕ್ಲಾಸ್ ಇದೆ. ಸರ್ ಮ್ಯೂಟ್ ಆಗಿದೆ. ಅವ್ರು ಮಾತಾಡ್ತಾನೆ ಇರ್ತಾರೆ ಮ್ಯೂಟಲ್ಲಿದೆ ಅಂತ, ಅದು ಮ್ಯೂಟ್ ಮಾಡಿಬಿಟ್ಟು ಮಾತಾಡ್ತಿದ್ವಿ. ಓಕೆ, ನಿಮ್ಗೆ ಕಳಿಸಿರಾ ಸರ್? ಓಕೆ, ನೋಡಿ, ಇದು ಇವತ್ತಿಂದ ಟ್ರೇಡ್ ಮಾಡಿರೋದು BTCಯಲ್ಲಿ
$42, ಆಮೇಲೆ ಪೇಪರ್ ಟ್ರೇಡ್ ಅಂದ್ಕೊಳ್ಳಿರ, ರಿಯಲ್ ಟ್ರೇಡ್ ಎಲ್ಲ. ಓಕೆ ಓಕೆ, ಇದು ಇವತ್ತಿನ ಕತೆ. ನೋಡ್ಕೊಳ್ಳಿ ಲೆವೆಲ್ಸು. ಸಿಗೋಣ ನಾಳೆ. ಬಾಯ್.